ರದ್ದಾಗಲಿ ರದ್ದಾಗಲಿ ಉಳಿಯಲಿ 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 ಉಳಿಯಲಿ. ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಸಂವಿಧಾನ ಸಂರಕ್ಷಣಾ ಪಡೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಎಸ್ಐಆರ್ ಅನ್ನು ಕರ್ನಾಟಕದಲ್ಲಿ ಬೇಡವೇ ಬೇಡ ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದರು. ನಂತರ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಟ್ಟಯ್ಯ ಕೋಟೆ ಮಾತನಾಡಿ, ಸಂವಿಧಾನದ ಮೂಲಕ ಸರ್ವರಿಗೂ ಸಮಾನತೆ ತಂದುಕೊಟ್ಟ ಕೀರ್ತಿ ಬಾಬಾ ಸಾಹೇಬರಿಗೆ ಸಲ್ಲಬೇಕು. ಆದರೆ ಅದೇ ಸಂವಿಧಾನದಡಿಯಲ್ಲಿ ಕೇಂದ್ರದಲ್ಲಿ ಆಳ್ವಿಕೆ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ತನ್ನ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಬೆಂಬಲಿತರನ್ನ ಹೊರತುಪಡಿಸಿ ಇನ್ನುಳಿದ ಮತದಾರರನ್ನ ಮತದಾನದ ಪರಿಷ್ಕರಣೆ ಎಸ್ಐಆರ್ ನೆಪದಲ್ಲಿ ಮತದಾನ ಸ್ವತಂತ್ರದ ಹಕ್ಕು ಕಸಿದುಕೊಳ್ಳುವ ಹುನ್ನಾರ ನಡೆಸಿದೆ. ಇದು ಸ್ವತಂತ್ರ ಭಾರತದ ಮತದಾರರ ಮತದಾನ ಹಾಗೂ ಹಕ್ಕು ಕಸಿದುಕೊಳ್ಳುವ ಹುನ್ನಾರ. ಕೂಡಲೇ ಈ ಯೋಜನೆ ಕೈಬಿಡದೇ ಇದ್ರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದೆ. ವರದಿ ರಮೇಶ್ ಕೋಟೆ. ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಂದರೆ ಎಸ್ಐಆರ್ ವಿರುದ್ಧ ಪ್ರತಿಭಟನೆಯನ್ನು ದಾಖಲು ಮಾಡ್ತಾ ಇದೆಯೋ ಹಾಗೆ ಹೆಗ್ಗಡದೇವನಕೋಟೆ ತಾಲೂಕಲ್ಲೂ ಕೂಡ ಎಲ್ಲ ನಾಗರಿಕ ಬಂಧುಗಳು ಸಂವಿಧಾನ ಪ್ರೇಮಿಗಳು ಸೇರಿ ಇವತ್ತು ಎಸ್ಐಆರ್ ಅಂತ ಒಂದು ಪರಿಷ್ಕರಣೆ ಹೇಗೆ ಜನ ವಿರೋಧಿಯಾಗಿದೆ, ಸಂವಿಧಾನ ವಿರೋಧಿಯಾಗಿದೆ, ಮಾನವ ವಿರೋಧಿಯಾಗಿದೆ ಅಂತದನ್ನು ಸಮಾಜಕ್ಕೆ ತಿಳಿಸ್ತಾ ಇಂಥ ಕರಾಳ ಕಾಯ್ದೆಯ ಜಾರಿಯ ಹಿಂದೆ ಇರ್ತಕ್ಕಂಥ ಕೋಮುವಾದದ ಹುನ್ನಾರನ ಜನಸಾಮಾನ್ಯರ ಹಕ್ಕುಗಳನ್ನ ಕಸಿಯುವಂಥ ಸಂಘಟನೆಯನ್ನು ಸರಿ ಮಾಡತಕ್ಕಂಥ ಜವಾಬ್ದಾರಿಯುತ ಕಾರ್ಯಕ್ರಮ ಇದೆ. ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು ಸರ್ಕಾರದಲ್ಲಿ ಭಾಗಿಯಾದಂಥ ಕಾರ್ಯಕ್ರಮಗಳನ್ನ, ಹಕ್ಕುಗಳನ್ನ, ಅವಕಾಶಗಳನ್ನ ಸ್ವಲ್ಪ ಮಟ್ಟಿಗೆ ಏನು ಎಸ್ಐಆರ್ ಅಂತ ಹೇಳ್ತಾ ಇದ್ದೀವಿ, ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಅಂತ ಹೇಳಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ಪಶ್ಚಿಮ ಬಂಗಾಳ ಮತ್ತೆ ಬಿಹಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಆ ರಾಜ್ಯಗಳಲ್ಲಿ ಇವತ್ತು ಎಷ್ಟು ಮಂದಿ ಮತದಾನದಿಂದ ವಂಚಿತರಾಗಿ ನಿಜವಾದಂಥ ಬಡವರು ಕೂಡ ಇವತ್ತು ಮತದಾನದ ಹಕ್ಕನ್ನು ಕಳ್ಕೊಂಡಿದ್ದಾರೆ. ಮತದಾನದ ಹಕ್ಕನ್ನು ಕಳ್ಕೊಳ್ಳೋದ್ರ ಜೊತೆಗೆ ತಮ್ಮ ಪೌರತ್ವವನ್ನು ಕೂಡ ರದ್ದಾಗ್ತದೆ ಅಂತೇಳಿ ಈಗ ಆಲ್ರೆಡಿ ಆಡಳಿತ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ನಾವು ಕಟ್ ಮಾಡ್ತೀವನ್ನ ಒಂದೀಗ ಆಲ್ರೆಡಿ ಹೇಳ್ತಾ ಇರೋದ್ರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಆತಂಕ ಇವತ್ತು ಮನೆ ಮಾತಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಮತ್ತೆ ರಾಜ್ಯ ಚುನಾವಣಾ ಆಯೋಗ ಕೆಲವು ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ ಮಾಡ್ಕೋಬೇಕು ಅಂತ ಹೇಳಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಜಾತ್ಯತೀತ ಮತ್ತು ಪಕ್ಷಾತೀತ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಎಸ್ಐಆರ್ ರದ್ದಾಗಬೇಕು ಮತ್ತು ಕೆಲವು ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಹಿರಿಯರು ಮತ್ತು ಜಿಲ್ಲಾ ಸಂಚಾಲಕರಾದಂಥ ಅಣ್ಣ ಬೆಟ್ಟಯ್ಯ ಕೋಟೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ನಮ್ಮ ನಿಮ್ಮೆಲ್ಲರ